ದಾನವ ಸಾಮ್ರಾಜ್ಯದ ಅಧಿದೇವತೆಯೆಂದೇ ಹೊಗಳಿಸಿಕೊಳ್ಳುತ್ತಿದ್ದ ಕೈಕಸಾದೇವಿಯು ನಿತ್ಯವೂ ಪ್ರದೋಷ ಕಾಲದಲ್ಲಿ ಪರಮಶಿವನನ್ನು ಕುರಿತು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ದಶಮುಖನು ತನ್ನ ತಾಯಿಯು ಪ್ರತ್ಯಕ್ಷವಾಗಿಯೇ ಶಿವನನ್ನು ಅರ್ಚಿಸುವಂತಾಗಬೇಕೆಂದು ಮನಗೊಂಡು ಆ ಕುರಿತಾದ ವಾಂಛಿತದಿಂದಲೇ ಕೈಲಾಸ ಪರ್ವತದ ತಪ್ಪಲನ್ನು ಸೇರಿದನು. ಮಹೋನ್ನತವಾದ ರಜತಗಿರಿಯ ಸೊಬಗು ಅವನನ್ನು ಆಕರ್ಷಿಸಿತು. ಇದು ತನ್ನ ರಾಜ್ಯದಲ್ಲೇ ಇರಬೇಕೆಂದು ಆಸೆಯಾಯಿತು. ಆದರೆ ಶಿವ ಸಾನ್ನಿಧ್ಯದಿಂದಲೇ ಹೆಚ್ಚಿರುವ ಈ ಪರ್ವತವು ಲಂಕೆಯಲ್ಲಿರುವುದು ಹೇಗೆ? ಬಲಾಢ್ಯನಾದ ತಾನು ಶಿವಶಕ್ತಿಯರ ಸಹಿತವಾಗಿ ಇದನ್ನು ಕಿತ್ತುಕೊಂಡೊಯ್ದು ಲಂಕೆಯಲ್ಲಿ ಇಳಿಸಿಕೊಂಡರೆ ತನ್ನ ಆಸೆಯೂ ಪೂರೈಸುತ್ತದೆ. ತನ್ನ ತಾಯಿಯು ನಿತ್ಯವೂ ಪ್ರತ್ಯಕ್ಷವಾಗಿ ಶಿವಾರ್ಚನೆಯನ್ನು ಮಾಡುವುದಕ್ಕೆ ಅವಕಾಶವಾಗುತ್ತದೆಂದು ಮನಗಂಡು ತನ್ನ 20 ಕೈಗಳನ್ನು ಚಾಚಿ ಆ ಮಹಾಮಹೀಧರವನ್ನೆತ್ತಲು ಪ್ರಯತ್ನಿಸಿದನು. ಪರ್ವತವು ನಡುಗಿತು. ಶಿಖರದ ಮೇಲಿದ್ದ ಪಾರ್ವತೀದೇವಿಯು ಭಯದಿಂದ ತನ್ನ ಪತಿಯನ್ನು ಬಿಗಿದಪ್ಪಿಕೊಂಡಳು. ಆಸೆಯಿಂದ ದಶಮುಖನು ಪರ್ವತವನ್ನೆತ್ತಲು ಅದನ್ನು ಒಪ್ಪಿದ್ದನು. ಭಯದಿಂದ ಪಾರ್ವತಿಯು ಅದನ್ನು ತಡೆಯುವುದಕ್ಕಾಗಿ ಶಿವನನ್ನಪ್ಪಿದ್ದಳು. ಮಹಾದೇವನು ತಾನು ತನ್ನ ಗಿರಿಯು ಹೀಗೆ ಬಾಹುಬಂಧನಕ್ಕೆ ತುತ್ತಾದುದನ್ನೆಣಿಸಿ ಆ ಶಕ್ತಿಗಳಲ್ಲಿ ಒಂದರ ದಮನದಿಂದ ಮತ್ತೊಂದು ಪರಿಹರಿಸಿಕೊಳ್ಳಲೆಳಿಸಿದನು. ಅಂತೆಯೇ ಪರಮಶಿವನು ತನ್ನ ಪಾದದಿಂದ ಗಿರಿಯನ್ನೊತ್ತಲು ದಶಗ್ರೀವನ 10 ಕೈಗಳು ಪರ್ವತದಡಿಯಲ್ಲಿ ಸಿಕ್ಕಿ ಹೋದವು. ದಶಮುಖನು ಕೈಲಾಸವನ್ನು ಮೇಲೆತ್ತಲು ತೊಡಗಿದಂತೆಯೇ ಪಂಚಮುಖನು ಅದನ್ನೊತ್ತತೊಡಗಿದನು. ದಶಕಂಠನೆತ್ತುತ್ತಿದ್ದಂತೆಯೇ ನೀಲಕಂಠನು ಒತ್ತುತ್ತಿದ್ದನು. ಒಂದೇ ಸಮನೆ ಹೀಗೆ ದಶಕಂಧರನ ಶಕ್ತಿ ಪರೀಕ್ಷೆಯು ನಡೆಯುತ್ತಲೇ ಇತ್ತು. ಸರ್ವಶಕ್ತಿಯನ್ನು ಅವನು ಉಪಯೋಗಿಸಿ ನೋಡಿದನು. ಕೈಲಾಸನೆತ್ತುವಲ್ಲಿ ಸಿಕ್ಕಿದ್ದ ತನ್ನ ಕೈಗಳನ್ನೇ ಸೆಳೆದುಕೊಳ್ಳಲು ಅವನಿಂದ ಸಾಧ್ಯವಾಗಲಿಲ್ಲ. ಬಹುವಾಗಿ ತೊಳಲಿದನು, ಬಳಲಿದನು. ಒಂದೇ ಸಮನೆ ಭಯಂಕರವಾಗಿ ಗರ್ಜಿಸಿದನು. ಏನು ಮಾಡಿದರೂ ಕೈಗಳನ್ನು ಕೀಳಲಾಗಲಿಲ್ಲ. ಅತ್ತನು, ರೋಧಿಸಿದನು, ವಿಲಪಿಸಿದನು. ಆದರೂ ಸಿಕ್ಕಿಕೊಂಡ ಕೈಗಳು ಹಿಂದೆ ಬರಲಿಲ್ಲ. ಕೊನೆಗೆ ವೇದಜ್ಞನಾದ ದಶಮುಖನು ಬಗೆಬಗೆಯ ರುಕ್ಕುಗಳಿಂದ ಪರಮಶಿವನನ್ನು ಪ್ರಾರ್ಥನೆ ಮಾಡಿದನು. ಬೇರೆ ಬೇರೆ ರುಕ್ಕುಗಳನ್ನು ಪದಚ್ಛೇದ ಮಾಡಿ ಕ್ರಮಾನುಗತವಾಗಿ ವಿವಿಧ ಆವೃತ್ತಿಗಳಲ್ಲಿ ಘನತರವಾಗಿ ಸ್ತೋತ್ರ ಮಾಡಿದನು. ಆದರೂ ಶಿವನು ಸುಪ್ರೀತನಾಗಲಿಲ್ಲ. ನಿರಾಸೆಗೊಂಡ ದಾನವರಸನು ತನ್ನೊಂದು ಕೈಯನ್ನು ತಲೆಯನ್ನು ಕತ್ತರಿಸಿಕೊಂಡು ಅದನ್ನೇ ವೀಣೆಯಂತೆ ಸಿದ್ಧಗೊಳಿಸಿ ತನ್ನ ಪವಿತ್ರವಾದ ಚಿನ್ನದ ಯಜ್ಞೋಪವೀತದ ಸರಿಗೆಯನ್ನು ಎಳೆದು ಕಟ್ಟಿ ನಾದವನ್ನೆಬ್ಬಿಸಿದನು. ಹಾಗೆಯೇ ಈ ಸುಸ್ವರದ ನಾದದೊಂದಿಗೆ ಸಾಮವೇದವನ್ನೇ ಗೀತವಾಗಿ ಹಾಡತೊಡಗಿದನು. ಅದ್ಭುತವೂ ರಮಣೀಯವೂ ಆದ ಆ ಗಾನವನ್ನಾಲಿಸಿ ನಟರಾಜನಾದ ಶಿವನು ಒಮ್ಮೆಲೆ ಕಾಲ್ತೆಗೆದು ಕುಣಿಯಲಾರಂಭಿಸಿದನು. ಆಗ ದಶಮುಖನು ಕೈಯನ್ನೆಳೆದುಕೊಳ್ಳಬಹುದಾಗಿದ್ದರೂ ಹಾಗೆ ಮಾಡದೆ ಮತ್ತು ತನ್ನ ಕಾರ್ಯದಲ್ಲಿ ತನ್ಮಯನಾಗಿ ಪರಮಶಿವನನ್ನು ಗಾನರೂಪದಿಂದ ಪ್ರಾರ್ಥಿಸುತ್ತಿದ್ದನು. ಪೂರ್ಣವಾಗಿ ಮೆಚ್ಚಿದ ಶಂಕರನು ಸತಿಸಹಿತ ದಶಮುಖನಿಗೆ ಪ್ರತ್ಯಕ್ಷನಾಗಿ ಅನುಗ್ರಹವನ್ನು ಬೀರಿದನು. ದಶಗ್ರೀವನು ವರದ ಹಸ್ತರಾದ ಪಾರ್ವತಿ ಪರಮೇಶ್ವರನನ್ನು ಕಂಡು ನಮಸ್ಕರಿಸಿ ರುದ್ರ ಸೂಕ್ತದಿಂದ ಮತ್ತೊಮ್ಮೆ ಶಿವನನ್ನು ಪ್ರಾರ್ಥಿಸಿದನು. ಹಾಗೆಯೇ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಂಡನು. ಮೊದಲೇ ಒಲಿದಿದ್ದ ಪರಮಶಿವನು ಅವನನ್ನು ಬಿಡುಗಡೆ ಮಾಡಿ ಕಡಿದ ತಲೆ ಕೈಗಳನ್ನು ಕೂಡಿಸಿ ಮುಂದೆ ಇವುಗಳನ್ನು ಎಷ್ಟು ಕಡಿದರೂ ಮತ್ತೆ ಚಿಗುರುತ್ತಿರಲಿ. ಭಯಂಕರವಾದ ಅಟ್ಟಹಾಸದಿಂದ 3 ಲೋಕಗಳನ್ನೂ ನೀನು ನಡುಗಿಸಿದುದರಿಂದ ರಾವಣನೆಂದು ಕರೆಸಿಕೋ, ಇನ್ನು ಅಭಿಷ್ಟವೇನು ಎಂದು ಕೇಳಿದನು. ರಾವಣನು ಶಿವಶಕ್ತಿಯರಿಗೆ ಮತ್ತೊಮ್ಮೆ ದಂಡವತ್ ಪ್ರಣಾಮವನ್ನು ಗೈದು, ನಿತ್ಯವೂ ಪ್ರದೋಷ ಕಾಲದಲ್ಲಿ ನೀವಿಬ್ಬರೂ ಪ್ರತ್ಯಕ್ಷವಾಗಿ ನಮ್ಮ ಪೂಜೆಯನ್ನು ಕೈಗೊಳ್ಳಬೇಕು ಅಷ್ಟೇ ಎಂದು ಪ್ರಾರ್ಥಿಸಿಕೊಂಡನು. ಆಗಲಿ ಎಂದು ಒಡಂಬಟ್ಟ ಶಂಕರನು ಚಂದ್ರಾಸವೆಂಬ ಮಸೆಯದೆ ಹರಿತವಾಗತಕ್ಕ ಖಡ್ಗವಿಶೇಷವೊಂದನ್ನು ಪ್ರಸಾದವಾಗಿತ್ತು ಅನುಗ್ರಹಿಸಿ ಅಂತರ್ಧಾನನಾದನು. ರಾವಣನು ಅತ್ಯಾನಂದದಿಂದ ಲಂಕೆಗೆ ಬಂದು ತನ್ನ ತಾಯಿಗೆ ಪೊಡಮಟ್ಟು ವಾರ್ತೆಯನ್ನರುಹಿದರೆ ಆಕೆಯು ಆತನನ್ನು ಬಾಚಿ ತಬ್ಬಿಕೊಂಡು ಅವನ 10 ತಲೆಗಳನ್ನು ಮುಂಡಾಡಿ, ಧನ್ಯ ಧನ್ಯ ದಶಕಂಠ, ನೀನೇ ಧನ್ಯ ಎಂದು ಪ್ರಶಂಸಿಸಿದಳು. ರಾಕ್ಷಸ ವೀರರು ಮಂತ್ರಿ ಪ್ರಮುಖರು ಇದನ್ನು ಕೇಳಿ ಅಬ್ಬಾ, ನಮ್ಮ ಸಾರ್ವಭೌಮನ ಶಕ್ತಿಯೇ ಎಂದು ಆಶ್ಚರ್ಯಪಟ್ಟರು. ಶಿವಪ್ರಸಾದವಾದ ಮೇಲೆ ಚಂದ್ರಾಸದ ಕುರಿತು ಕೇಳಿ ಎಲ್ಲರೂ ಪರಮ ಸಂತೋಷವನ್ನೇ ತಳೆದರು.
ವಿಭೀಷಣನು ಕೂಡ ಅಣ್ಣನ ದೈವಭಕ್ತಿಗೆ ಮಾರುವುದನು. ಕೈಲಾಸವನ್ನೆತ್ತಿದ ಶಕ್ತಿ, ಶಿವನನ್ನೊಲಿಸಿದ ಭಕ್ತಿ, ಇವುಗಳಿಂದ ಸಕಲ ಜನರು ದಶಕಂಠನ ಮಹಿಮೆಯನ್ನು ಕೇಳಿ ಪರಮಾಶ್ಚರ್ಯಗೊಂಡರು. ಸುಪ್ತವಾಗಿದ್ದ ತನ್ನ ಜ್ಞಾನ ಸಂಪತ್ತಿಗಾಗಿ ಸ್ವಯಂ ದಶಮುಖನೇ ಚಕಿತನಾಗಿದ್ದನು. ಲಂಕೆಯಲ್ಲಿ ಈ ಕಾರಣದಿಂದ ಹೊಸದೊಂದು ಜಾಗೃತಿಯೇ ತಲೆದೂರಿತು. ರಾವಣನ ಧರ್ಮಪತ್ನಿಯಾದ ಲಂಕೆಯ ಸಾಮ್ರಾಜ್ಞಿ ಮಂಡೋದರಿಯು ಸುಪುತ್ರನನ್ನು ಪಡೆದು ತಾಯಿಯಾದಳು. ಹುಟ್ಟಿದಾಗಲೇ ಗುಡುಗಿನಂತೆ ಗರ್ಜಿಸಿದ ಆ ಮಗುವಿಗೆ ಮೇಘನಾದನೆಂದು ನಾಮಕರಣವಾಯಿತು. ರಾವಣನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಾಗೆಯೇ ಲಂಕೆಯ ಸರ್ವಜನರಿಗೂ ಅದರ ಪಾಲು ದೊರೆಯುತ್ತಿತ್ತು. ಪ್ರಾಪ್ತಿಸಿದ ಚಂದ್ರಾಸವೊಂದು, ಪುತ್ರಭಾಗ್ಯ ಇನ್ನೊಂದು. ಈ ದ್ವಿಮುಖವಾದ ಶಿವಾನುಗ್ರಹದಿಂದ ಹರ್ಷಿತನಾದ ರಾವಣನು ತನ್ನ ಆಪ್ತ ಮಂತ್ರಿಗಳನ್ನೆಲ್ಲ ಒಂದು ದಿನ ಬರಮಾಡಿಸಿಕೊಂಡು ದಿಗ್ವಿಜಯದ ತನ್ನ ವಾಂಛಿತವನ್ನು ಅವರ ಮುಂದಿಟ್ಟನು. ಆ ಎಲ್ಲರೂ ಅದು ನ್ಯಾಯವಾದುದೆಂದೇ ಅಭಿಪ್ರಾಯಪಟ್ಟು ತಮ್ಮ ತಮ್ಮ ಒಪ್ಪಿಗೆಯನ್ನಿತ್ತರು. ಅಂತೆಯೇ ಬಹುದೊಡ್ಡ ಸೈನ್ಯವು ಸಿದ್ಧವಾಯಿತು. ದಾನವ ಸಾಮ್ರಾಟನಾದ ದಶಕಂದರನು ಮುಹೂರ್ತ ನೋಡಿ ತನ್ನವೆಯಾದ ಕೈಕಸೆಗೆ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ಜೈತ್ರ ಯಾತ್ರೆಯನ್ನು ಕೈಗೊಂಡನು. ವಿಫುಲವಾದ ಸೈನ್ಯವು ಕಾಳರಕ್ಕಸರ ದಂಡು ಕೂಡಿ ಎಣಿಕೆಗೂ ಮೀರಿ ನಾನಾ ವಾದ್ಯ ಸುಘೋಷದೊಂದಿಗೆ ಆ ಮಹಾಸೇನೆಯು ಸಾರ್ವಭೌಮನನ್ನೇ ಮುಂದಿಟ್ಟುಕೊಂಡು ರಾಜಧಾನಿಯನ್ನು ಬಿಟ್ಟು ಹೊರಟಿತು. ರಾವಣನು ಕಂಡ ಭೂಪಾಲಕರನ್ನು ಎದುರಿಸಿ ಗೆದ್ದು ಕಪ್ಪವನ್ನು ಕೊಂಡು ಮಲೆತು ನಿಂದವರನ್ನು ಮರ್ದಿಸಿ ಅವನ ರಾಜ್ಯವನ್ನು ಸೂರೆಗೊಂಡು ವಿಜಯಿಯಾಗಿಯೇ ಮುಂದೆ ಸಾಗಿದನು. ನಿಂತಲ್ಲಿ, ಕುಳಿತಲ್ಲಿ, ನಡೆದಲ್ಲಿ, ಎಲ್ಲಿ ನೋಡಿದರಲ್ಲಿ ದಶಗ್ರೀವನು ಪರಮಶಿವನ ಪೂರ್ಣಾನುಗ್ರಹದಿಂದ ಜಯವನ್ನೇ ಪಡೆಯುತ್ತಿದ್ದನು. 10 ತಲೆ 20 ಕೈಗಳಿಂದೊಪ್ಪುವ ರಾವಣನು ಚಂದ್ರಾಸವನ್ನು ಜಳಪಿಸಿ ನಿಂತರೆ ಮುಂದೆ ನಿಲ್ಲುವವರಾರು? ಯಾವ ಕದನ ಕೈಯಲ್ಲಿದೆ ಆ ಕಿಚ್ಚು? ಹುಚ್ಚೆದ್ದು ಹಲಕೆಲರು ಮುಂದಾಗಿ ತಲೆಯನ್ನೇ ಕಳೆದುಕೊಂಡರು. ಇನ್ನೆಷ್ಟೋ ಮಂದಿ ತಮ್ಮ ರಾಜ್ಯವನ್ನು ಅವನು ಹೋಗುವ ಮುನ್ನವೇ ಕಪ್ಪವನ್ನಿತ್ತು ಶರಣಾಗಿ ಬದುಕಿದ್ದರು ಮಾತ್ರ. ಇಂತಹ ಒಂದೊಂದು ಗೆಲುವು ರಾವಣನ ಶೌರ್ಯವನ್ನೇ ಕೆರಳಿಸುತ್ತಿತ್ತು. ಆದುದರಿಂದ ತಾನೇ ಸರ್ವತಂತ್ರ ಸ್ವತಂತ್ರನೆಂದು ಬಗೆದು ಅಪಾರವಾದ ತನ್ನ ದಂಡನ್ನು ನಡೆಸಿಕೊಂಡು ಅವನು ದಂಡಯಾತ್ರೆಯನ್ನು ಬೆಳೆಸುತ್ತಿದ್ದನು. ವಿ ಎನ್ ಭಾಗವತ ಬರ್ಪಳ್ಳಿ.